ಪ್ರೈಸ್ ದ ಲಾರ್ಡ್. ಎಲ್ಲರಿಗೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ಈ ಒಂದು ಸಾಯಂಕಾಲದ ಸಮಯ, ರಾತ್ರಿಯ ಸಮಯ, ದೇವರು ನಮ್ಮನ್ನು ಪ್ರೀತಿ ಮಾಡಿ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಹೇಳುತ್ತಾ, ಇಂದಿನ ದೈವ ಸಂದೇಶಕ್ಕಾಗಿ ಸಮಯ ಕೊಟ್ಟಂಥ ದೇವರಿಗೆ ಮತ್ತು ಈ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಕಾಬೋರ್ಡ್ ಮಿನಿಸ್ಟ್ರಿಯವರಿಗೆ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ನನ್ನ ಪರವಾಗಿ, ನಮ್ಮ ಆನ್ಲೈನ್ ಪ್ರಾರ್ಥನೆ ಕೂಟದ ಪರವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ರಾತ್ರಿ ವೇಳೆಯಲ್ಲಿ ದೇವರು ನಿಮ್ಮ ಪಾಪದ ನಿಮಿತ್ತವಾಗಿ ಆತನು ಕ್ರೂಜ ಮೇಲೆ ಸಾಯುವುದಕ್ಕಿಂತ ಮುಂಚಿತವಾಗಿ ಲೋಕದ ಪಾಪದ ಭಾರವನ್ನು ಹೊತ್ತುಕೊಳ್ಳಲಿಕ್ಕೆ ಮೊದಲನೇದಾಗಿ ಆತನು ಈ ಭೂಲೋಕಕ್ಕೆ ಜನ್ಮವನ್ನು ಎತ್ತಿ ಬಂದಿದ್ದ. ಭೂಲೋಕದಲ್ಲಿ ಜನ್ಮ ತಾಳಿದ ಮೇಲೆ ಆತನು ಈ ಲೋಕದಲ್ಲಿ ಜೀವಿಸುತ್ತಾ ಹೇರೋದನ ಕೈಯಿಂದ ಆತನು ಬಹಳ ಬಾಧೆಗೆ ಒಳಪಡುವ ಸಮಯ ಬಂದಿತ್ತು. ಆತನನ್ನು ಕೊಲ್ಲುವ ವಿಚಾರದಲ್ಲಿರುವಾಗ 2 ವರ್ಷಗಳಿರುವಾಗಲೇ ಆತನನ್ನು 2 ವರ್ಷದ ಎಲ್ಲ ಬಾಲಕರನ್ನು ಕೊಲ್ಲಬೇಕೆಂಬುದಾಗಿ ಹೇರೋದನು ಮಾಡಿದಂಥ ಪ್ರಯಾಸ ಅವೆಲ್ಲವೂ ನಿಷ್ಫಲವಾಗಿತ್ತು. ಸ್ನಾನಿಕನಾದ ಯೋಹಾನನ ಮೂಲಕವಾಗಿ ದೀಕ್ಷೆ ಪಡೆದಂಥ ಯೇಸು ಕ್ರಿಸ್ತರು ಸೈತಾನನಿಂದ ಶೋಧಿಸಲ್ಪಟ್ಟವರಾಗಿ ಆತನು ಅಲ್ಲಿರ್ತಕ್ಕಂಥ ಎಲ್ಲ ಗಲಿಲಾಯ ಸೀಮೆಗೆಲ್ಲ ಆಗಿರ್ಬೋದು ಸುವಾರ್ತೆಗಳನ್ನು ಸಾರಲಿಕ್ಕೆ ಪ್ರಾರಂಭಿಸಿದಾಗ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡಿದ್ದರು. ಆರಿಸಿಕೊಂಡಂಥ ಶಿಷ್ಯರಲ್ಲಿ ಅವರು ಮುಂದೆ ಸಾಗುತ್ತಾ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದಲ್ಲದೆ ತನ್ನನ್ನು ತಾನು ಮಹಿಮೆ ಪಡಿಸಲಿಕ್ಕೋಸ್ಕರವಾಗಿ ಆತನು ಸಿದ್ಧತೆಯಲ್ಲ ಈ ಲೋಕದಲ್ಲಿ ಓಡಾಡ್ತಾ ಇರುವಾಗ ಪರಲೋಕದ ರಾಜ್ಯದ ಗುಟ್ಟನ್ನು ತನ್ನ ಶಿಷ್ಯರಿಗೆ ತಿಳಿಸಲಿಕ್ಕೆ ಪ್ರಾರಂಭಿಸಿದರು. ಆದರೆ ಯೇಸುವಿನ ಸ್ವಂತ ಜನರೇ ಆತನನ್ನು ಅರಿಯದೆ ಆತನನ್ನು ದೂರವಾಗಿದ್ದರು. ಯಾವಾಗ ಯೇಸು ಕ್ರಿಸ್ತರು ಪರಲೋಕದ ರಾಜ್ಯದ ಕುರಿತು ಅವರಿಗೆ, ಅಂದರೆ ತನ್ನ ಶಿಷ್ಯರಿಗೆ ತಿಳಿಸುವಾಗ ಅಲ್ಲಿರ್ತಕ್ಕಂಥ ಸದ್ದುಕಾಯರೇ ಆಗಿರ್ಬೋದು, ಪರಿಸಾಯರಾಗಿರ್ಬೋದು, ಈ ವಿಷಯವಾಗಿ ಅವರಿಗೆ ಬಹಳ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾ ಬಂದಿದ್ದರು. ಆದರೆ ಯೇಸು ಕ್ರಿಸ್ತರು ತನ್ನ ಮರಣದ ಬಗ್ಗೆ, ನಾನು ಸಾಯುತ್ತೇನೆ, ಸತ್ತ ಮೇಲೆ ನನ್ನ ಪ್ರಾಣವು ತೆಗೆಯಲ್ಪಡುತ್ತದೆ, ನನ್ನನ್ನು ಕೊಲ್ಲಲ್ಪಡ್ತಾರೆ, ನಾನು ಸತ್ತ ಮೇಲೆ ನನಗೆ ಸಮಾಧಿ ಮಾಡ್ತಾರೆ, ಅಷ್ಟು ಮಾತ್ರವಲ್ಲದೆ ನಾನು ಸತ್ತು 3ನೇ ದಿವಸಕ್ಕೆ ಎದ್ದು ಬರ್ತೇನೆ ಎಂಬುದಾಗಿ ತನ್ನ ಶಿಷ್ಯರಿಗೆ ಈ 4 ಸುವಾರ್ತೆಗಳಲ್ಲಿ ಬರೆದಿರುವುದನ್ನು ನಾವು ನೋಡ್ತೇವೆ. ಎಷ್ಟು ಸಾರಿ ಆತನು ಮರಣ ಹೊಂದೋದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದರೆಂದರೆ, ಸತ್ಯವೇದದಲ್ಲಿ ನಮಗೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಸಂದೇಶ 3 ಸಾರಿ ತನ್ನ ಶಿಷ್ಯರಿಗೆ ತಿಳಿಸಿರೋದನ್ನು ನಾವು ನೋಡ್ತೇವೆ. ಹಾಗಾದರೆ ಸತ್ಯವೇದ ಭಾಗದಲ್ಲಿ ಆ 3 ಸಾರಿ ತಿಳಿಸಿರ್ತಕ್ಕಂಥ ಸಂಗತಿಗಳು ಎಲ್ಲೆಲ್ಲಿವೆ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿಕೊಳ್ಳುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯದ ಅಲ್ಲಿ 21ರಿಂದ ನೋಡುವಾಗ ಅಲ್ಲಿ ಮೊದಲು ತನ್ನ ಶಿಷ್ಯರಿಗೆ ತನ್ನ ಮರಣದ ಬಗ್ಗೆ ದೇವರು ಏನು ಮಾಡ್ತಾರೆ ಅಂದರೆ ಎಲ್ಲರಿಗೆ ಕೂಡಿಸಿ, ಇನ್ನು ಮುಂದೆ ನಾನು ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸುವೆನು. ನನ್ನನ್ನು ಕೊಲ್ಲಲು ಅವರು ಪ್ರಯತ್ನ ಪಡ್ತಾರೆ, ಆದರೂ ಕೂಡ ಈ ಎಲ್ಲ ಸಮಯದಲ್ಲಿ ನಾನು 3ನೇ ಸಾರಿ ತಿರುಗಿ ಹೇಳ್ತೇನೆ ಅನ್ನುವಂಥ ಈ ಮಾತನ್ನು ಹೇಳ್ತಾ ಇದ್ದರು. ಹೇಳುವಾಗ ಅಲ್ಲಿ ನಾವು ನೋಡ್ತೇವೆ 16ನೇ ಅಧ್ಯಾಯದ 21ನೇ ವಚನದಲ್ಲಿ ಅಲ್ಲಿ ಶಿಷ್ಯರೆಲ್ಲರೂ ಆಗೊತ್ತಿನಿಂದ ಏನು ಮಾಡ್ತಾಯಿದ್ರು ಅಂದರೆ, ಆ ಒಂದು ಸಮಯ ಗಳಿಗೆ ಅವರಿಗೆ ಎಚ್ಚರಿಕೆ ಮಾತು ಗೊತ್ತಾಗಿದ್ದಿಲ್ಲ. ಹಾಗಾಗಿ ಅವರು ಏನು ಮಾಡಿದರು ಅಂದರೆ ಹೇಳ್ತಾ ಇರ್ತಾರೆ ಹೀಗೆ ಅಂತೇಳಿ ಯೋಚನೆ ಮಾಡಿದರು. ಆದರೆ 22ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನ ಕೈ ಹಿಡಿದು, ಅಂದರೆ ಯಾರ ಕೈ? ಜನರೇ. ಈ ರಾತ್ರಿ ವೇಳೆಯಲ್ಲಿ ಅದು 3ನೇ ಸಾರಿ ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತಂದರೆ, ಮೊದಲನೇದಾಗಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ 16ನೇ ಅಧ್ಯಾಯದ 21ರಿಂದ ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ
ಕೊಲ್ಲಲ್ಪಟ್ಟು ಮೂರನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂಬು ತನ್ನ ಶಿಷ್ಯರಿಗೆ ಮೊದಲನೇದಾಗಿ ಪ್ರಾರಂಭ ಮಾಡಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾದರೆ ಇಂದು ನಾವು ಕ್ರೈಸ್ತರಾದ ನಾವು ನಿಜವಾಗಿಯೂ ಯೇಸು ಕ್ರಿಸ್ತನ ಭೂಲೋಕಕ್ಕೆ ಬಂದ ಮೇಲೆ 33.5 ವರ್ಷ ಈ ಲೋಕದಲ್ಲಿ ಇರುವಾಗಲೂ ಮನುಷ್ಯರಾದ ನಮ್ಮ ಯೋಚನೆ ಏನಿತ್ತಂದರೆ ಅದು ದೇವರ ಯೋಚನೆ ಆಗಿರಲಿಲ್ಲ. ಬರೀ ಮನುಷ್ಯರ ಯೋಚನೆ ಮನುಷ್ಯರದೇ ಆಗಿತ್ತು ಹೊರತು ದೇವರ ಹೇಳಿದಂಥ ಮಾತಿಗೆ ನಾವು ಕಿವಿಗೊಟ್ಟಿಲ್ಲ ಪ್ರಿಯರೇ. ಆದ್ದರಿಂದ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ ಏನಂದರೆ ಅಲ್ಲಿ 22ನೇ ವಚನದಲ್ಲಿ, ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ ದೇವರು ನಿನ್ನನ್ನು ಕಾಯಲಿ. ಅಲ್ಲಿ ಪೇತ್ರ ಏನು ಮಾಡ್ತಾನೆ ಅಂತಂದರೆ ಕೈ ಹಿಡಿತಾರೆ. ಸ್ವಾಮಿದು ಕೈ ಹಿಡಿದು ಹೇಳ್ತಾನೆ ಪೇತ್ರ, ಹಾಗಾದ್ರೆ ಅಂಥ ಕಷ್ಟ ಬಂದಾಗ ದೇವರು ನಿನ್ನನ್ನು ಕೈ ಹಿಡಲಿ ಎಂಬುದಾಗಿ ಆತನ ಯೋಚನೆ ಮಾಡ್ತಾನೆ. ಆದರೆ ಪ್ರಿಯರೇ, ನಿಜವಾಗಿಯೂ ಈ ಒಂದು ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತರು ಸಾಯುಕ್ಕಿಂತ ಮುಂಚಿತವಾಗಿ 3 ಸಾರಿ ತನ್ನ ಶಿಷ್ಯರಿಗೆ ತಿಳಿಸುವಂಥ ಮಾತಿನಲ್ಲಿ ಮೊದಲನೇ ಮಾತು ನಾವು ನೋಡುವಾಗ ಯೇಸು ತಿರುಗಿಕೊಂಡು ಆ ಪೇತ್ರನಿಗೆ ಹೇಳ್ತಾನೆ. ಅಂದರೆ ಒಂದು ಮಾತು ಹೇಳ್ತಾನೆ, ಸಿಟ್ಟು ಬರ್ತದೆ ಅವರಿಗೆ, ಯೇಸು ಕ್ರಿಸ್ತರಿಗೆ ಸ್ವಲ್ಪ ಸಿಟ್ಟು ಬರ್ತದೆ. ಯಾಕಂದರೆ ದೇವರು ನಿನ್ನನ್ನು ಕಾಯಲಿ ಎಂಬುದಕ್ಕೆ ಕೈ ಹಿಡಿದು ಹೇಳಿದಾಗ ದೇವರಿಗೆ ಎಷ್ಟು ಮಾತ್ರಕ್ಕೂ ಅದು ಸ್ವಲ್ಪ ಏನಂದರೆ ಸರಿ ಅನಿಸಲಿಲ್ಲ. ಆಗ ತಿರುಗಿಕೊಂಡು ಹೇಳ್ತಾರೆ, ಸ್ವಾಮಿ ಸೈತಾನನೇ ನೀನು ನನ್ನ ಮುಂದೆ ನಿಲ್ಲಬೇಡ, ಹೊರಟು ಹೋಗು, ನನ್ನ ಮುಂದೆ ನಿಲ್ಲಬೇಡ, ನೀನು ಹೊರಟು ಹೋಗಿ ಎಂಬುದಾಗಿ ಹೇಳ್ತಾನೆ. ಆಗ ನನಗೆ ನೀನು ವಿಘ್ನವಾಗಿದ್ದೆ. ನಿನ್ನ ಯೋಚನೆ ಬರೀ ಏನಾಗಿದೆ, ಮನುಷ್ಯರ ಯೋಚನೆ ಆಗಿದೆ ಅಷ್ಟೇ ಹೊರತು ಅದು ದೇವರ ಯೋಚನೆ ಅಲ್ಲ. ನೀನು ಹೊರಟೋಗಿ ಇಲ್ಲಿಂದ ಎಂಬುದಾಗಿ ದೇವರು ಏನು ಮಾಡ್ತಾರೆ, ಆ ಪೇತ್ರನಿಗೆ ಹೇಳುವಂಥ ಮಾತು. ಇಲ್ಲಿ ನೀವು ಯಾರಾದರೂ ಒಂದು ಒಳ್ಳೆಯ ಮಾತು ಹೇಳುವಾಗ ಏನು ಮಾಡ್ತಾರೆ ಗೊತ್ತ್ರಿ, ಇವನೇನು ಹೇಳ್ತಾನೆ, ಹಾಗಾದರೆ ನಿಮಗೆ ಚೆನ್ನಾಗಿ ದೇವ್ರು ನೋಡ್ಕೊಲ್ಲಪ್ಪ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಪೇತ್ರನು ಕೂಡ ಅದೇ ರೀತಿ ಹೇಳಿದ್ರಿ. ಆದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಯೇಸು ತನ್ನ ಶಿಷ್ಯರಿಗೆ ಮೊದಲನೇ ಸಾರಿ ಹೇಳುವಾಗ ಅದೇ ಒಂದು 24ನೇ ವಚನದಲ್ಲಿ ಕೂಡ ಹೇಳ್ತಾರೆ ಏನಂತಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ನನ್ನ ಹಿಂದೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ. ಅಂದರೆ ತನ್ನನ್ನು ತಾನು ನಿರಾಕರಿಸಿ ಅಂದರೆ ಈ ಲೋಕದ ಎಲ್ಲ ಪಾಪದ ಶಾಪದ ಎಲ್ಲ ಭಾರವನ್ನು ಬಿಟ್ಕೊಟ್ಟು ನನ್ನ ಹಿಂದೆ ಬರುವುದಾದರೆ ಎಲ್ಲ ಬಿಟ್ಟು ಬನ್ರಿ, ನಿರಾಕರಿಸ್ರಿ. ಆಗ ತಾನೇ ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರುವುದಾದರೆ ಅವನು ನನಗೆ ಯೋಗ್ಯ, ಯಾರು ಬರೋದಿಲ್ವಲ್ಲೋ ಅವರು ಯೋಗ್ಯನಲ್ಲ ಎಂಬುದಾಗಿ ಮೊದಲನೇ ಸಾರಿ ಯೇಸು ಕ್ರಿಸ್ತರು ತನ್ನ ಮರಣದ ಕುರಿತು ಶಿಷ್ಯರಿಗೆ ಹೇಳುವಾಗ ಈ ಎಲ್ಲ ವಿಚಾರಗಳು ತಿಳಿಸುವಾಗ ಸ್ವಲ್ಪ ಅಲ್ಲಿ ವ್ಯತ್ಯಾಸವಾಗ್ತು. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳ್ಕೊಳ್ತಾನೆ. ಯಾರು ಯೇಸುವಿನ ನಿಮಿತ್ತವಾಗಿ ತನ್ನ ಪ್ರಾಣದ ಮೇಲೆ ಮಮತೆ ಇಡದೆ ನನ್ನ ಹಿಂದೆ ಬರ್ತಾರೋ, ತನ್ನ ಶಿಲುಬೆಯನ್ನು ಹೊತ್ಕೊಂಡು ಬರ್ತಾರೋ ಅವರಿಗೆ ಆ ಪ್ರಾಣದ ಭಯವನ್ನು ನಾನು ತೆಗೆದುಹಾಕ್ತೀನಿ ಎಂಬುದಾಗಿ ಯೇಸು ಕ್ರಿಸ್ತರು ಆ ಹೇಳುವಂಥ ಶಿಷ್ಯರಿಗೆ ಏನಂದರೆ ಆ ಮಾತಿಗೆ ಬೆಲೆನೇ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದರೆ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ. ಯೇಸು ಕ್ರಿಸ್ತನು 33 ವರ್ಷ ನಮ್ಮ ಜೊತೆ ಇದ್ದಾರೆ, ಇನ್ನೂ ನಮ್ಮ ಜೊತೆಯಲ್ಲೇ ಇರ್ತಾರೆ. ಯಾವ ಅವರಿಗೆ ಕಷ್ಟ ಸುಖ ಚಿಂತೆ ಅವ್ರಿಗೆ ಯಾಕೆ ಬರ್ತದ ಅಂತ ಇಂಥ ಯೋಚನೆ ಇದ್ದಿರ್ರಿ. ಅದಕ್ಕೆ ಲೂಕನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ 14ನೇ ಅಧ್ಯಾಯದ 27ನೇ ವಚನದಲ್ಲಿ, ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಕೇವಲ ಶಿಲುಬೆ ಹೊತ್ಕೊಂಡು ಬಾ ಅಂತಂದರೆ ಎಲ್ಲ ಭಾರ ಹೊತ್ಕೊಂಡು ಬಂದರೆ ಯೇಸು ಸ್ವಾಮಿ ಶಿಷ್ಯನಾಗಲ್ಲವ. ಯಾವಾಗ ತನ್ನನ್ನು ತಾನು ನಿರಾಕರಿಸಿ ಈ ಲೋಕದಲ್ಲಿ ತನ್ನನ್ನು ತಾನು ದೇವರಿಗೆ ಅರ್ಪಿಸಿ ತನ್ನ ಪ್ರಾಣದ ಮೇಲೆ ಮಮತೆ ಇಟ್ಕೊಂಡು ಬರೋದಿಲ್ವಲ್ಲ ಅವನೇ ನಿಜವಾದಂಥ ಶಿಷ್ಯನಾಗಿರುವನು ಎಂಬುದಾಗಿ ದೇವರಲ್ಲಿ ಹೇಳಿದಂಥ ಮಾತು. ಅದಕ್ಕೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ 12ನೇ ಅಧ್ಯಾಯದ 25ನೇ ವಚನದಲ್ಲಿ ಹೀಗೆ ಹೇಳ್ತಾನೆ ಏನಂದರೆ, ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳ್ಕೊಳ್ತಾನೆ. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕೆ ಅದನ್ನು ಕಾಪಾಡಿಕೊಂಡು ಬರ್ತಾನೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಈ ರಾತ್ರಿ ವೇಳೆಯಲ್ಲಿ
ನೀವು ಯೇಸು ಕ್ರಿಸ್ತರು ಮರಣ ಹೊಂದೋದಕ್ಕಿಂತ ಮುಂಚಿತವಾಗಿ ಇವೆಲ್ಲ ಮುಗಿದಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯೇಸು ಕ್ರಿಸ್ತರು ಸತ್ಯವೇದ ಭಾಗದಲ್ಲಿ ತನ್ನನ್ನು ತಾನು ಶಿಲುಬೆಗೆ ಒಪ್ಪಿಸುವುದಕ್ಕಿಂತ ಮುಂಚಿತವಾಗಿ 3 ಸಾರಿ ಶಿಷ್ಯರಿಗೆ ಹೇಳಿದಂಥ ಮಾತು ಇದು ಯಾರು ಗಮನಕ್ಕೆ ಬರಲಿಲ್ಲ ಪ್ರಿಯರೇ. ಅದಕ್ಕೆ ಯೇಸು ಕ್ರಿಸ್ತರು ಈ ಒಂದು ಮೊದಲನೇ ಸಾರಿ ಹೇಳುವಂಥ ಮಾತೇನೆಂದರೆ, ನಾನು ಹಿರಿಯರಿಂದಲೂ ಶಾಸ್ತ್ರಿಗಳಿಂದಲೂ ಮಹಾಯಾಜಕರಿಂದಲೂ ನಾನು ಕಷ್ಟಕ್ಕೆ ಒಳಪಡುತ್ತೇನೆ, ನನ್ನನ್ನು ಹಿಂಸೆ ಕೊಡ್ತಾರೆ, ನನ್ನನ್ನು ಪ್ರಾಣ ತೆಗಿಲಿಕ್ಕೆ ಅವರು ಸಿದ್ಧರಾಗುತ್ತಾರೆ ಅನ್ನುವಂಥ ಮಾತು ಹೇಳುವಾಗ ಪೇತ್ರನು ಅಡ್ಡ ಬಂದು ಹೇಳ್ತಾನೆ, ಸ್ವಾಮಿ ನಿನ್ನನ್ನು ಕಾಯಲಿ ದೇವರು ಎಂಬುದಾಗಿ ಹೇಳ್ತಾರೆ. ಆಗ ದೇವರು ಸಿಟ್ಟಿಗೆ ಬಂದವರಿಗೆ ಹೇಳ್ತಾನೆ, ನೀನು ಇಲ್ಲಿಂದ ಹೊರಟೋಗು, ನೀನು ಸೈತಾನನು ಎಂಬುದಾಗಿ ದೇವರು ಹೇಳಿದಂಥ ಮಾತು. ಇವತ್ತು ನಿನ್ನ ಜೀವಿತ ದೇವರ ಸಂದೇಶ ನಡೆಯುವಾಗಲೂ, ದೇವರ ಒಂದು ವಾಕ್ಯ ಪ್ರಚುರಪಡಿಸುವಾಗ ಅಡ್ಡಿ ತರ್ತಕ್ಕಂಥ ಕುತಂತ್ರಗಳು ಒಂದು ವೇಳೆ ಮಾಡಿದೆ ಆದರೆ ಇವೆಲ್ಲ ಸೈತಾನನ ಕಾರ್ಯ, ಇವೆಲ್ಲವೂ ಸೈತಾನನ ಕಾರ್ಯ ಪ್ರಿಯರೇ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 35ರಲ್ಲಿ ಹೇಳ್ತಾನೆ, ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುತ್ತಾನೆ. ಯಾಕೆ? ದೇವರ ಸೇವೆಯ ನಿಮಿತ್ತ, ದೇವರ ವಾಕ್ಯದ ನಿಮಿತ್ತ ಒಂದು ವೇಳೆ ತನ್ನ ಪ್ರಾಣ ಕೊಡಲಿಕ್ಕೆ ಸಿದ್ಧನಾಗಿದ್ದರೆ ಅದನ್ನು ಅವನು ಉಳಿಸ್ಕೊಳ್ತಾನೆ. ಹಾಗಾದರೆ ಮನುಷ್ಯಕುಮಾರನು ಬಹು ಕಷ್ಟಗಳನ್ನು ಪಡ್ತಾನೆ. ಮತ್ತು ಲೂಕನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾರೆ ದೇವರು, ಮನುಷ್ಯಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಮತ್ತು ಆತನು ನಿರಾಕೃತನಾಗಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಹೇಳ್ತಾನೆ ಅನ್ನುವಂಥ ಮಾತು ಇದು ಸ್ಪಷ್ಟವಾಗಿ ತನ್ನ ಶಿಷ್ಯರಿಗೆ ಇದನ್ನು ಹೇಳಿದರು. ಆಗ ಶಿಷ್ಯರು ಇದು ಕೇವಲ ಒಂದು ಮಾತಾಗಿ ಇತ್ತು, ಅವರು ನಂಬಲಿಲ್ಲ ಪ್ರಿಯರೇ. ಆಗ ಅವರು ಹೀಗೆ ಮುಂದೋಗುವಾಗ ತಿರುಗಿ ಅವರು ಯಾವಾಗಲೂ ಪ್ರಯಾಣ ಮಾಡ್ತಾ ಇದ್ದರು ಶಿಷ್ಯರ ಜೊತೆಯಲ್ಲಿ, ಸುವಾರ್ತೆ ಸಾರ್ತಾನೇ ಇದ್ದರು. ಸುವಾರ್ತೆ ಸಾರುವಾಗ ಹೀಗೆ ಮುಂದುವರಿತಾ ಬರುವಾಗ ಆತನು ತಿರುಗಿ 2ನೇ ಸಾರಿ ಲೂಕನ ಬರೆದ ಸುವಾರ್ತೆಯಲ್ಲಿ ಅಥವಾ ಮತ್ತಾಯನ ಬರೆದ ಸುವಾರ್ತೆ 17ರಲ್ಲಿ ಲೂಕ 2:44ರಲ್ಲಿ ನೋಡುವಾಗ ಒಂದು ಮಾತು ಹೇಳ್ತಾರೆ, ಏನಂದರೆ ಯೇಸು ಯಾತ್ರೆಯವರ ಗುಂಪಿನಲ್ಲಿ, ಅಂದರೆ ಅವರು ಯಾವಾಗಲೂ ಯಾತ್ರೆ ಇರ್ತಾ ಇದ್ದರು. ಅಂದರೆ ಜೊತೆಯಲ್ಲಿ ಜನರ ಜೊತೆಯಲ್ಲಿ ಯಾತ್ರೆ ಮಾಡ್ತಾ ಸುವಾರ್ತೆ ಸಾರ್ತಾ ಇರುವಾಗ ಅಲ್ಲಿ ಒಬ್ಬ ಗುಂಪಿನಲ್ಲಿ ಸೇರಿವನು ಒಂದು ಮಾತು ಏನು ಹೇಳ್ತಾನೆ ಅಂದರೆ, ಯೇಸುವಿನ ಹತ್ರ ಬಂದು 1 ದಿನದ ಪ್ರಯಾಣ ನಡೆದು ಎಲ್ಲಿ ಅವರು ಬಂದು ಬಾಂಧವರಲ್ಲಿಯೂ ಎಲ್ಲಾದರೂ ಇದ್ದಿರಬೇಕಂತೇಳಿ ಯೋಚನೆ ಮಾಡಿ ಆ ಗುಂಪಿನಲ್ಲಿರ್ತಕ್ಕಂಥ ಜನರೆಲ್ಲರೂ ಯೇಸು ಕಾಣ್ತಾ ಇಲ್ಲ ಎಂಬುದಾಗಿ ಹುಡುಕಾಡ್ತಾರೆ. ಆದರೆ ಶಿಷ್ಯರು ಆತನನ್ನು ಹುಡುಕಿ ಕಾಣದೆ ಯೆರೂಸಲೇಮಿಗೆ ಹೋಗಿರ್ಬೋದು ಅಂಥೇಳಿ ಅವರು ತಿಳ್ಕೊಂಡು ಅಲ್ಲಿಗೆ ಹೋಗ್ತಾ ಇರ್ತಾರೆ. ಆದರೆ ಯೇಸು ಸ್ವಾಮಿ ಅಲ್ಲೇ ಇದ್ದರು. ಆ ಗುಂಪಿನಲ್ಲಿ ಅವರು ದೇವರಿಗೆ ಯಾವ ಒಂದು ದೇವರು ಇಲ್ಲಿದ್ದಾನ ಅಲ್ಲಿದ್ದಾನ ಅಂತ ಯೋಚನೆ ಮಾಡಿಲ್ಲ, ತನ್ನನ್ನು ತಾನೇ ಯೋಚನೆಯಲ್ಲಿದ್ದರು. ಆದರೆ ದೇವರು ಅಲ್ಲೇ ಇದ್ದರು. ಆದರೆ ಅವರು ಹುಡ್ಕೊಂಡು ಜನರ ಮಧ್ಯೆಯಲ್ಲಿ ಎಲ್ಲಾದರೂ ಅವ್ರು ಬಂದು ಬಳಗಕ್ಕೆ ಹೋಗಿರ್ಬೋದು ಅಂತೇಳಿ ಯೋಚನೆ ಮಾಡ್ತಾರೆ. ಆದರೆ ದೇವರು ಅಲ್ಲೇ ಹುಡುಕಿಕೊಂಡು ತಿರುಗಿ ಬರುವಾಗ ಮತ್ತನೇ ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ, ಈ 17ನೇ ಅಧ್ಯಾಯದ 22ರಲ್ಲಿ ಅವರು ಗಲಿಲಾಯದಲ್ಲಿ ಗುಂಪಾಗಿ ಕೂಡುತ್ತಿರುವಾಗ ಅಲ್ಲಿ ಏನಂತಂದರೆ ಅವ್ರಿಗೆ ಹೇಳ್ತಾರೆ ಯೇಸು ಸ್ವಾಮಿ, ಮನುಷ್ಯ ಕುಮಾರನು ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ, ಏನಂದರೆ ದುಷ್ಟರ ಕೈಗೆ ಒಪ್ಪಿಸಲ್ಪಡ್ತಾನೆ ಮತ್ತು ಅವರು ಬಹಳ ದುಃಖ ಪಡ್ತಕ್ಕಂಥ ಪ್ರಯತ್ನ ಅಲ್ಲಿ ಮಾಡ್ತಾರೆ. ಯಾವಾಗ ಅಂತಂದರೆ ದೇವರು ತನ್ನನ್ನು ತಾನು ಶಿಷ್ಯರ ಮುಂದೆ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಏನಂತಂದರೆ ದುಃಖಕ್ಕೆ ಒಳಗಾಗಿ ಹೇಳ್ತಾರೆ 2ನೇ ಸಾರಿ ಅವರಿಗೆ. ಏನಂತ ಹೇಳ್ತಾರೆ ಅಂತಂದರೆ, ಮನುಷ್ಯ ಕುಮಾರನು ದುಷ್ಟರ ಕೈಗೆ ಒಪ್ಪಿಸಲ್ಪಡ್ತಾನೆ. ದುಷ್ಟರ ಕೈಗೆ ಒಪ್ಪಿಸಲ್ಪಟ್ಟು ಅವರು ನನ್ನನ್ನು ಕೊಲ್ಲುತ್ತಾರೆ ಎನ್ನುವಂಥ ಮಾತು ಹೇಳಿದರು. 23ನೇ ವಚನದಲ್ಲಿ ನಾವು ನೋಡುವಾಗ ಆತನು ಜೀವಿತನಾಗಿ ಎಬ್ಬಿಸಲ್ಪಡುವನು ಮತ್ತು ಎದ್ದ ಮೇಲೆ ಅವರು ಬಹಳ
ಈ ಲೋಕದಲ್ಲಿ ನಮ್ಮ ಜೊತೆನೇ ವಾಸ ಮಾಡ್ತಾರೆ ಅನ್ನುವಂಥ ಮಾತಲ್ಲಿ ಹೇಳ್ತಾರೆ. ಆಗ ಅವರು ಬಹಳ ದುಃಖಪಟ್ಟು ಶಿಷ್ಯರು ಯೋಚನೆ ಮಾಡ್ತಾರೆ, ಈ ಮಾತು ಯಾಕೆ ನಮಗೆ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತರು? ನಮ್ಮ ಜೊತೆಯಲ್ಲಿರುವ ಆತನು, ಹಗಲು ರಾತ್ರಿ ನಮ್ಮ ಜೊತೆಯಲ್ಲಿರುವ ಆತನು ಈ ಮಾತು ಯಾಕೆ ಹೇಳ್ತಾ ಇದ್ದಾರೆ ಅನ್ನುವಂಥ ಆ ಒಂದು ಸ್ವಲ್ಪ ಮಟ್ಟಿಗೆ ಅವರಿಗೆ ಅರಿವಾಗ್ತಾ ಬಂತು ಪ್ರಿಯರೇ. ಆಗ ಅಲ್ಲಿಂದ ಅವರು ಹೊರಟು ಗಲಿಲಾಯದಲ್ಲಿ ಹಾದು ಹೋಗುತ್ತಿದ್ದಾಗ ಬಹಳ ಜನರಿಗೆ ಇದು ಮಾತು ಗೊತ್ತಾಗಬಾರ್ದು ಅಂತೇಳಿ ಅವ್ರು ಏನು ಮಾಡಿದರು ಅಂತಂದರೆ, ಮನುಷ್ಯನ ಇಟ್ಕೊಳ್ರಿ, ನಾ ಹೇಳುವಂಥ ಮಾತು ಮನುಷ್ಯನ ಇಟ್ಕೊಳ್ರಿ ಎಂಬುದಾಗಿ ಶಿಷ್ಯರಿಗೆ ಉಪದೇಶ ಮಾಡ್ತಾಯಿದ್ದರು. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಮಾರ್ಕ 9:30-32 ನೋಡುವಾಗ ಅಲ್ಲಿ ಶಿಷ್ಯರಿಗೆ ಈ ಮಾತನ್ನು ಗುಪ್ತವಾಗಿ ಇಟ್ಕೊಳ್ರಿ, ಯಾಕಂದರೆ ನೀವಂತೂ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ರಿ, ಯಾಕಂದರೆ ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡ್ತಾನೆ ಎಂದು ಹೇಳಿದಾಗ ಶಿಷ್ಯರಿಗೆ ಇದು ತಿಳಿಯಲಿಲ್ಲ. ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡ್ತಾನೆ ಅಂದಾಗ ಶಿಷ್ಯರು ಬಹಳ ಗಾಬರಿಯಾದರು ಪ್ರಿಯರೇ. ಹಾಗಾದರೆ ಈ ಮಾತಿನ ವಿಷಯದಲ್ಲಿ ಅವರು ಆತನನ್ನು ಏನಾದರೂ ಹೇಳಬೇಕು ಕೇಳಬೇಕು ಅನ್ನೋಷ್ಟರಲ್ಲಿ ಅವ್ರು ಅಂಜಿದರು. ಈ ಮಾತಿಗೆ ಯಾಕೆ ಅಂಜಿದರು ಅಂತಂದರೆ, ಯೇಸು ಕ್ರಿಸ್ತನು ತನ್ನ ಮರಣದ ಕುರಿತು, ಪುನರುತ್ಥಾನದ ಕುರಿತು, ಈ ಲೋಕದಲ್ಲಿ ನಾನು ಸಾಯ್ತೇನೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರಲ್ಲ ಅಂಥೇಳಿ ಕೇಳಿದ್ರೆ ಏನೋದು, ಕೇಳಲೋದ್ರೆ ಏನೋದು ಅಂಥೇಳಿ ಭಯಪಟ್ಟು ಅವರು ಕೇಳದೆ ಸ್ವಲ್ಪ ಭಯಪಟ್ಟವರಾಗಿತ್ತು. ಆದ್ದರಿಂದ ಲೂಕನ ಬರೆದ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ ಏನಂದರೆ, ಅಲ್ಲಿ ತಂದೆ ತಾಯಿಗಳು ಅಥವಾ ಯೆರೂಸಲೇಮಿನಲ್ಲಿರ್ತಕ್ಕಂಥ ಆ 3 ದಿನದಲ್ಲಿ ಆತನನ್ನು ದೇವಾಲಯದಲ್ಲಿ ಕಂಡುಕೊಂಡಾಗ, ಯಾವಾಗ ಯೆರೂಸಲೇಮ್ ಜಾತ್ರೆಯಲ್ಲಿ ಕಳೆದು ಹೋಗಿದಾರಂತ ನಾವು ರಾಗ ಆಡ್ತೀವಲ್ಲ, ಆ ಯೇಸು ಕ್ರಿಸ್ತರು ಆ ಯೆರೂಸಲೇಮಿನಲ್ಲಿ ಅಂದರೆ ಉಪದೇಶ ಮಾಡುತ್ತಾ ದೇವಾಲಯದಲ್ಲಿ ಕೂತಿದ್ದರು. ತಂದೆ ತಾಯಿಗಳು ಏನು ಮಾಡಿದರು ಅಂದರೆ ಊರಿಗೆ ಹೋಗಿ ತಿರುಗಿ ಬರ್ತಾರೆ. ತಿರುಗಿ ಬಂದಾಗ ಯೇಸು ಸ್ವಾಮಿಯನ್ನು ಆ ಒಂದು ದೇವಾಲಯದಲ್ಲಿ ಉಪದೇಶ ಮಾಡುವುದನ್ನು ಕಂಡುಕೊಳ್ತಾರೆ. ಆ ಬೋಧಕರ ಜೊತೆಯಲ್ಲಿ ಆತನು ಉಪದೇಶ ಮಾಡುವುದನ್ನು ಅಲ್ಲಿ ಪ್ರಶ್ನೆ ಮಾಡುತ್ತಾ ಉತ್ತರಗಳನ್ನು ಹೇಳುತ್ತಾ ಅಲ್ಲಿ ಸಂದೇಶ ನೀಡಿರುವುದನ್ನು ನಾವು ಕಾಣುತ್ತೇವೆ. ಹಾಗಾದರೆ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಏಳುತ್ತೇನೆಂಬುದಾಗಿ ಹೇಳಿದಂಥ ಮಾತು ಅಲ್ಲಿ ಆ ಶಿಷ್ಯರಿಗೆ ಗಲಿಬಿಲಿಯನ್ನು ಉಂಟು ಮಾಡಿತು ಪ್ರಿಯರೇ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 15-16 ವಚನದಲ್ಲಿ ಹೇಳ್ತಾನೆ, ಆತನು ಈ ಭೂಲೋಕದಲ್ಲಿ ಇರುವಾಗ ಅರಸನಂತೆ ಬರ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ನಾವು ನೋಡ್ತೇವೆ. ಆತನು ಕತ್ತೆಯ ಮರಿಯ ಮೇಲೆ ಅರಸನ ಹಾಗೆ ಯೆರೂಸಲೇಮನ್ನು ಪ್ರವೇಶ ಮಾಡಿದ್ದು. ಆವಾಗ ಚಿಯೋ ನಗರಿಯ ಹೆದರಬೇಡ, ಈಗೋ ನಿನ್ನ ಅರಸನು ಕತ್ತೆಯ ಮರಿಯ ಮೇಲೆ ಕೂತುಕೊಂಡು ಬರ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು. ಆ ಮಾತೇನೆಂದರೆ, ತನ್ನ ಶಿಷ್ಯರಿಗೆ ಗೊತ್ತಾಗ್ತಾ ಇದೆ, ಮನುಷ್ಯಕುಮಾರನು ಈಗ ಮನುಷ್ಯರಿಗೆ ಒಪ್ಪಿಸಲ್ಪಡುವಂಥ ಕಾಲ ಹತ್ತಿರವಾಗ್ತಾಯಿದೆ ಅಂತೇಳಿ ಯೋಚನೆ ಮಾಡ್ತಾಯಿದ್ದರು. ಆಗ ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಮಾತು ನೆರವೇರುವಂತೆ ಆತನು ಶಿಷ್ಯರಿಗೆ ಇದು ಮೊದಲು ತಿಳಿದಿದ್ದೇ ಇರಲಿಲ್ಲ. ಇವಾಗ ಸ್ವಲ್ಪ ಮಟ್ಟಿಗೆ ಆತನ ಮಹಿಮೆ ಪದವಿಯನ್ನು ಪಡ್ಕೊಂಡು ಯಾವಾಗ ಯೆರೂಸಲೇಮಿಗೆ ಬರ್ತಾ ಇದ್ದಾರೋ ಆವಾಗ ಗೊತ್ತಾಗ್ತಾಯಿದೆ ಶಿಷ್ಯರಿಗೆ. ಏನಂದರೆ ನೆನಪಾಯಿತು, ಯೇಸು ಕ್ರಿಸ್ತರು ಹೇಳಿದಂಥ ಮಾತು ನೆನಪಾಯಿತು, ಯೆರೂಸಲೇಮಿನಲ್ಲಿ ಅರಸನಂತೆ ಪ್ರವೇಶ ಮಾಡುವನು ಎಂಬುದಾಗಿ. ಆಗ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 16ನೇ ಅಧ್ಯಾಯದ 5ನೇ ವಚನದಲ್ಲಿ, ಪ್ರಿಯರೇ, ಈಗ ನೀನು ನನ್ನನ್ನು ಕಳಿಸಿಕೊಟ್ಟಾತನ ಬಳಿಗೆ ಹೋಗುತ್ತೇನೆ, ನೀನು ಎಲ್ಲಿಗೆ ಹೋಗುತ್ತೀ ಎಂದು ನಿಮ್ಮಲ್ಲಿ ಒಬ್ಬನಾದರೂ ಕೇಳುವ ಹಾಗಿಲ್ಲ. ಆತನು ಕಡೆ ಮಾತು ಅಂದರೆ ಎರಡನೇದಾಗಿ ಕಡೆ ಮಾತು ಹೇಳ್ತಾ ಇದ್ದಾನೆ ತನ್ನ ಶಿಷ್ಯರಿಗೆ, ನಾನು ಹೊರಟು ಹೋಗುತ್ತೇನೆ, ಮನುಷ್ಯಕುಮಾರನು ದುಷ್ಟರ ಕೈಗೆ ಒಪ್ಪಿಸಲ್ಪಡ್ತಾನೆ. ನಾನು ಎಲ್ಲಿಗೆ ಹೊರಡ್ತಾ ಇದ್ದೀನಿ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ನನಗೆ ಯಾರು ಕೇಳಂಗಿಲ್ಲ. ಯಾಕೆ ಕೇಳಂಗಿಲ್ಲ ಅಂತಂದರೆ, ಅದನ್ನು ಕೇಳಿದರೂ ಕೂಡ ನಿಮಗೆ ಉತ್ತರ ಕೊಡೋದಿಲ್ಲ. ದೇವಕುಮಾರನಾಗಿ ಲೋಕಕ್ಕೆ ಬಂದ, ಮನುಷ್ಯಕುಮಾರನಾಗಿ ನಿಮ್ಮ ಜೊತೆಯಲ್ಲಿದ್ದ, ಈಗ ಮನುಷ್ಯಕುಮಾರನು ಮನುಷ್ಯನಿಗೆ ಒಪ್ಪಿಸಲ್ಪಟ್ಟವನಾಗಿ ನಾನು ಶಿಲುಬೆಗೆ ಏರುತ್ತೇನೆ, ಆ ಶಿಲುಬೆಯ ಮೇಲೆ ನನ್ನ ಪ್ರಾಣವನ್ನು ತೆಗಿತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆಯಲ್ಲಿ 16ನೇ ವಚನದಲ್ಲಿ ನೋಡ್ತೇವೆ. 16ನೇ ಅಧ್ಯಾಯದ 7ನೇ ವಚನದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ,
ನಾನು ನಿಮಗೆ ಸತ್ಯವೇನೇ ಹೇಳುತ್ತೇನೆ ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ಆ ಸಹಾಯಕನು ಯಾರು? ಆತ್ಮದ ಸಹಾಯಕ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸ್ತೇನೆ. ಒಂದು ವೇಳೆ ನಾನು ಸಾಯದಿದ್ದರೆ, ನಾನು ಶಿಲುಬೆ ಏರದಿದ್ದರೆ, ಆ ಮರಣ ಕಂಬಕ್ಕೆ ಒಪ್ಪಿಸದಿದ್ದರೆ ದೇವರ ಆತ್ಮನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋಗುತ್ತೇನೆ ಎಂಬುದಾಗಿ ಅಲ್ಲಿ ಸ್ಪಷ್ಟಪಡಿಸಿ, ನಾನು ನಿಮಗೆ ಕಳಿಸಿಕೊಡುವ ಒಬ್ಬ ಸಹಾಯಕನು, ಅಂದರೆ ತಂದೆ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ನಿಮ್ಮಲ್ಲಿ ಬರುತ್ತಾನೆ ಎಂಬುದಾಗಿ ಈ ಮಾತನ್ನು ಹೇಳಿದಂಥ ಯೇಸು ಕ್ರಿಸ್ತರು ಅಲ್ಲಿ ಶಿಷ್ಯರಿಗೆ ಈ ಮಾತೆಲ್ಲ ಸ್ವಲ್ಪ ದುಃಖಕ್ಕೆ ಒಳಪಡುವಂಥ ಆ ಸನ್ನಿವೇಶದಲ್ಲಿ ನಾವು ನೋಡ್ತೇವೆ. ಕಡೆಯದಾಗಿ ಮೂರನೇದಾಗಿ ದೇವರು ಆ ಒಂದು ಶಿಷ್ಯರಿಗೆ ಹೇಳಿದಂಥ ಮಾತೇನೆಂದರೆ, ಮೂರನೇ ಸಾರಿ ಹೇಳ್ತಾನೆ, ತನ್ನ ಮರಣ, ಪುನರುತ್ಥಾನ ಮತ್ತು ಆತನು ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳು ಶಿಷ್ಯರ ಮುಂದೆ ಇಟ್ಟಾಗ, ನಾನು ಮನುಷ್ಯಕುಮಾರನಾಗಿ ಬಂದೆ, ದೇವಕುಮಾರನಾಗಿ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟವನಾಗಿ ಆ ಶಿಲುಬೆಯ ಕಂಬಕ್ಕೆ ನನ್ನನ್ನು ಹೊಡಿತಾರೆ, ನಾನು ಸಾಯುತ್ತೇನೆ, ನನ್ನನ್ನು ಕೊಲ್ಲ ಹಾಕ್ತಾರೆ, ನಾನು ಸತ್ತ ಮೇಲೆ ನನ್ನ ಸಮಾಧಿ ಮಾಡಿದ ಮೇಲೆ ತಿರುಗಿ ನಾನು ಮೂರನೇ ದಿನದಲ್ಲಿ ಏಳುತ್ತೇನೆ ಅನ್ನುವಂಥ ಮಾತು ತನ್ನ ಶಿಷ್ಯರಿಗೆ ತಿಳಿಸಲಿಕ್ಕೆ ಪ್ರಾರಂಭಿಸಿದರು. ಪ್ರಿಯ ದೇವಜನರೇ, ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 17ರಿಂದ 19ರಲ್ಲಿ ನೋಡುವಾಗ, ಯೇಸು ಯೆರೂಸಲೇಮಿಗೆ ಹೋಗುತ್ತಿರುವಾಗ 12 ಮಂದಿ ಶಿಷ್ಯರು ಒತ್ತಟ್ಟಿಗೆ ಕರೆದು ಸ್ಪಷ್ಟವಾಗಿ ಹೇಳ್ತಾರೆ. ಯಾವಾಗ ಮಹಾಯಾಜಕರು, ಶಾಸ್ತ್ರಿಗಳು ಯಾವಾಗ ಹಿಡುಕೊಡಲಿಕ್ಕೆ ಪ್ರಾರಂಭ ಮಾಡಿದನೋ, ಯೋಚನೆ ಮಾಡ್ತಿದ್ದನೋ ಇಸ್ಕರಿಯೋದನೋ, ಕಡೇ ಮಾತು ಹೇಳ್ತಾರೆ. ಯಾವಾಗ ಶಿಷ್ಯರ ಪಾದಗಳನ್ನು ತೊಳೆದು ಒಟ್ಟುಗೂಡಿಸಿ ಕಡೆ ರಾತ್ರಿ ಸಂಸ್ಕಾರವನ್ನು ಮಾಡಿ ಅವರಿಗೆ ಹೇಳ್ತಾರೆ ಏನಂದರೆ, ಈಗ ಯೆರೂಸಲೇಮಿಗೆ ಹೋಗುವಂಥ ಎಲ್ಲ ಶಿಷ್ಯರಿಗೆ ಕರೆದು ಒಟ್ಟುಗೂಡಿಸಿ ಒಂದು ಮಾತು ಹೇಳ್ತಾರೆ. ಏನಂದರೆ, ಮನುಷ್ಯಕುಮಾರನನ್ನು ಮಹಾಯಾಜಕರ ಶಾಸ್ತ್ರಿಗಳ ಕೈಗೆ ಕೊಡ್ತಾರೆ. ಈಗ ಅವರಿಗೇನು ಮಾಡ್ತಾರೆ? ಈಗ ಮರಣ ದಂಡನೆಗೆ ವಿಧಿಸ್ತಾರೆ, ಅವನನ್ನು ಅಪಹಾಸ್ಯ ಮಾಡ್ತಾರೆ, ಕೊರಡೆಗಳಿಂದ ಹುಡಿತಾರೆ, ಶಿಲುಬೆಗೆ ಹಾಕುತ್ತಾರೆ ಮತ್ತು ಅಲ್ಲಿ ಅನ್ಯರ ಕೈಗೆ ಒಪ್ಪಿಸಲ್ಪಟ್ಟ ನನ್ನನ್ನು ಆ ಶಿಲುಬೆದ ಮೇಲೆ ನನ್ನನ್ನು ಕೊಂದು ಹಾಕುತ್ತಾರೆ. ಈ ಮಾತು ಹೇಳುವಾಗ ಪ್ರಿಯ ದೇವಜನರೇ, ಅಲ್ಲಿರ್ತಕ್ಕಂಥ ಎಲ್ಲ ಗುಂಪಿನಲ್ಲಿರ್ತಕ್ಕಂಥ ಜನರು, ಶಿಷ್ಯರು ನೋಡಿ ಹೆದರಿಕೊಳ್ಳುತ್ತಾರೆ. ಆದ್ದರಿಂದ ಅವರು ಹೇಳ್ತಾರೆ, ಸ್ವಾಮಿ, ಹಾಗಾದರೆ ಇಷ್ಟು ದಿವಸ ನನ್ನ ಜೊತೆಯಲ್ಲಿ ಇದ್ದಿದ್ದೀರಲ್ಲ, ಈಗ ನೀವು ಹೋದ ಮೇಲೆ ನಮ್ಮ ಗತಿ ಏನು? ಯೋಚನೆ ಮಾಡ್ತಾರೆ. ಆದ್ದರಿಂದ ಆತನು ಹೇಳ್ತಾನೆ, ನಾನು ಹೋಗದಿದ್ದರೆ, ನಾನು ಸಾಯದಿದ್ದರೆ ಆ ಸತ್ಯದ ಆತ್ಮ ನಿಮ್ಮ ಜೊತೆಯಲ್ಲೇ ಬರೋದಿಲ್ಲ. ನಾನು ಹೋದ ಮೇಲೆ, ತಂದೆ ಬಳಿಗೆ ಹೋದ ಮೇಲೆ ತಂದೆಯು ಆತ್ಮವನ್ನು ನಿಮ್ಮ ಬಳಿಗೆ ಕಳಿಸ್ತಾರೆ. ಆ ಆತ್ಮವೇ ನಿಮ್ಮ ಜೊತೆಯಲ್ಲಿ ವಾಸ ಮಾಡುತ್ತದೆ, ಆ ಆತ್ಮವೇ ನಿಮ್ಮನ್ನು ಕಾಪಾಡುತ್ತದೆ ಎನ್ನುವಂಥ ಮಾತು. ಪ್ರಿಯ ದೇವಜನರೇ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡ್ತೇವೆ. 10ನೇ ಅಧ್ಯಾಯದ 32, 33ರಲ್ಲಿ ನೋಡುವಾಗ ಅವರೆಲ್ಲರೂ, ಅಂದರೆ ಜನರೆಲ್ಲರೂ ಆತನನ್ನು ಅಪಹಾಸ್ಯ ಮಾಡುತ್ತಾ ಮೇಲೆ ಆತನ ಮೇಲೆ ಉಗುಳುತ್ತಾರೆ, ಅವನನ್ನು ಕೊರಡೆಗಳಿಂದ ಹೊಡಿಸ್ತಾರೆ, ಕೊಂದು ಹಾಕುತ್ತಾರೆ. ಅವನು 3 ದಿನದ ಮೇಲೆ ಜೀವಿತನಾಗಿ ಎದ್ದು ಬರ್ತಾನೆ. ಈ ಎಲ್ಲ ವಿಷಯಗಳು ತಂದೆಯಾದ ದೇವರು ತನ್ನ ಶಿಷ್ಯರಿಗೆ ಹೇಳುವಾಗ, ಪ್ರಿಯ ದೇವಜನರೇ, ಇಂದು ನನ್ನನ್ನು ನಿನ್ನನ್ನು ಹೇಳ್ತಾ ಇದ್ದಾರೆ. ನಾವು ಎಂದಾದರೂ ಯೋಚನೆ ಮಾಡಿದ್ದೇವೆ? ಪ್ರಿಯ ದೇವಜನರೇ, ನಾನು ಇಷ್ಟು ವರ್ಷದಿಂದ ಸೇವೆ ಮಾಡ್ತಿದ್ದೇನೆ. ಈ ಶಿಲುಬೆದ ಮೇಲೆ ಆಡಿದಂಥ 3 ವಿಷಯಗಳ ಮಾತು ಹೇಳ್ತಾರೆ ಅಲ್ಲೆಲ್ಲಿ. ಈ ಸಾರಿ ದೇವರು ನುಡಿದಾರೆಂಬುದಾಗಿ. ಆದರೆ ಸತ್ಯವೇದ ಭಾಗ ಈ ಒಂದು 4 ಸುವಾರ್ತೆಗಳಲ್ಲಿ ಹೇಳಿದಂಥ ಮಾತು ವಿಸ್ತಾರವಾಗಿ ಇಲ್ಲಿವರೆಗೆ ನಾನು ಯಾರು ಹೇಳಿದ್ದನ್ನು ಕಂಡಿಲ್ಲ ಪ್ರಿಯರೇ. ಯಾಕಂದರೆ ತನ್ನ ಶಿಷ್ಯರಿಗೆ 3 ಸಾರಿ ಹೇಳ್ತಾನೆ ಈ ಮಾತು. 3 ಸಾರಿ 3 ವಿಚಾರ ಮಾಡಿ ನೀವು, 3 ತಂದೆ, ಮಗ, ಪರಿಶುದ್ಧಾತ್ಮ, ಈ 3 ಸಂಖ್ಯೆಯುಳ್ಳ ಈ ಒಂದು ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು. 3ನೇ ದಿನದಲ್ಲಿ ಆತನು ಎದ್ದು ಬರುವಂತನಾಗಿದ್ದಾನೆ.
ತಂದೆ ಮಗ ಪರಿಶುದ್ಧಾತ್ಮನು ಆತನು ಸತ್ತು ಜೀವಿತನಾಗಿ ಮರಣ ಹೊಂದಿದ ಮೇಲೆ ಮರಣದ ಕೊಂಡಿಯನ್ನು ಮುರಿಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನನ್ನನ್ನು ನಿನ್ನನ್ನು ಜೀವದಿಂದ ಉಳಿಸ್ಲಿಕ್ಕೋಸ್ಕರವಾಗಿ ಆ ಶಿಲುಬೆ ಮೇಲೆ ಆತನು ಸಾಯಲು ಸಿದ್ಧನಾಗಿದ್ದಾನೆ. ಹಾಗಾದರೆ ಇವತ್ತು ಆತನ ಮಾತಿಗೆ ನಾವು ಬೆಲೆ ಕೊಟ್ಟಿದ್ದೇವ? ಅನೇಕ ಜನರು 40 ದಿನ 40 ದಿವಸಗಳ ಉಪವಾಸದ ಸಂದೇಶಗಳನ್ನು ಕೇಳಿದ್ದೇವೆ. ಆ ಸಂದೇಶಗಳಲ್ಲಿ ಎಲ್ಲ ವಿಚಾರಗಳು ಕೇಳಿದ್ದೇವೆ. ಒಂದೊಂದು ವಿಷಯವಾಗಿ ನಾವು ಉಪದೇಶ ಕೇಳಿಸಿಕೊಂಡಿದ್ದೇವೆ. ಆದರೆ ನಿಜವಾಗಿಯೂ ಯೇಸು ಕ್ರಿಸ್ತನು ನಮಗಾಗಿ, ನಮ್ಮ ಪಾಪಗಳಿಗಾಗಿ, ನಮ್ಮ ಪಾಪದ ಶಾಪದ ನಿಮಿತ್ತವಾಗಿ ಆ ಶಿಲುಬೆ ಕಂಬವನ್ನು ಏರ್ತಾ ಇದ್ದಾನೆ ಅನ್ನೋಂಥ ಯೋಚನೆ ಮಾಡ್ತಾ ಇದ್ದೇವೆ ಪ್ರಿಯರೇ. ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದೇವ? ನಾವು ಮೊಳಕಾಲೂರಿದ್ದೇವ? ಪಶ್ಚಾತ್ತಾಪ ಪಟ್ಟಿದ್ದೇವ? ಪ್ರಿಯ ದೇವಜನರೇ, ಶಿಷ್ಯರು ಮಾತ್ರ ಯಾವ ಲೆಕ್ಕಕ್ಕೆ ಬಾರದೆ ತಮ್ಮನ್ನು ತಾವು ಇಷ್ಟು ದಿವಸ ದೇವರು ನಮ್ಮ ಜೊತೆ ಇದ್ದು ನಮಗೆ ಯಾವ ಕಡಿಮೆ ಇದ್ದಿಲ್ಲ, ನಮಗೆ ಊಟದ ಕಡಿಮೆ ಇದ್ದಿಲ್ಲ, ನಮಗೆ ಯಾವ ಚಿಂತೆ ಇದ್ದಿಲ್ಲ ಯೋಚನೆ ಮಾಡ್ತಾರೆ. ಮೀನು ಹಿಡಿಯುವಾಗ ಅದನ್ನೆಲ್ಲ ನೆನೆಸ್ಕೊಳ್ತಾರೆ. ದೇವರ ಹೆಸರಿನ ಮೇಲೆ ಈಗ ಬಲೆ ಬೀಸಿರಿ, ಸಾವಿರಾರು ಮೀನುಗಳನ್ನು ಹಿಡಿದಂಥ ಶಿಷ್ಯರು ಅವೆಲ್ಲ ನೆನೆಸಿಕೊಂಡು ಇವತ್ತು ಶಿಷ್ಯರಿಗೆ ದುಃಖವಾಯಿತು ಪ್ರಿಯರೇ. ಇವತ್ತು ನನ್ನ ನಿನ್ನ ಜೀವಿತ, ನನಗಾಗಿ ನಿನಗಾಗಿ ಮಾಡಿದಂಥ ತ್ಯಾಗ, ಆತನು ಶಿಲುಬೆ ಮೇಲೆ ತೋರಿಸಿದಂಥ ಪ್ರೀತಿ ನಾನು ನೆನೆಸ್ಕೊಂಡು ಇವತ್ತು ದೇವರು ನನಗಾಗಿ ನಿನಗಾಗಿ ಹೇಳ್ತಾ ಇದ್ದೇನೆ ಏನಂದರೆ, ನಾನು ಸತ್ತ ಮೇಲೆ 3ನೇ ದಿನಕ್ಕೆ ಎದ್ದು ಬರುತ್ತೇನೆ, ಜೀವಿತನಾಗಿ ಬರುತ್ತೇನೆ. ನನ್ನನ್ನು ಮಾಡಿಕೊಡ್ತೀರಾ? ನನ್ನನ್ನು ಸ್ವೀಕಾರ ಮಾಡಿಕೊಳ್ತೀರಾ? ಲೂಕನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ, ಅದಕ್ಕೆ 1ನೇ ಅಧ್ಯಾಯದ 37ನೇ ವಚನದಲ್ಲಿ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರಿಂದ ಬರ್ತಕ್ಕಂಥ ಮಾತು ಯಾವುದು ನಿಷ್ಫಲವಾಗೋದಿಲ್ಲ ಪ್ರಿಯರೇ. ಯಾಕಂತಂದರೆ ಆತನೇ ಸತ್ಯ, ಆತನೇ ಜೀವ, ಆತನೇ ಮಾರ್ಗವಾಗಿದ್ದಾನೆ. ಹೇಳಿದನ್ನು ಮಾಡಲೇಬೇಕು. ಆತನು ಕೊಟ್ಟ ಮಾತಿಗೆ ಎಂದಿಗೂ ಹಿಂಜರಿಯುವುದಿಲ್ಲ. ವಾಗ್ದಾನಗಳಿಗೆ, ಪ್ರತಿ ವಾಗ್ದಾನಕ್ಕೆ ಆತನು ನಡೆಸುವಾತನಾಗಿದ್ದಾನೆ. ಯಾವ ಮಾತು ಸುಳ್ಳಾಗೋದಿಲ್ಲ. ಪ್ರಿಯ ದೇವಜನರೇ, ಒಂದು ವೇಳೆ ಶಿಷ್ಯರು ಆತನ ಮಾತಿಗೆ ಆಗಿತ್ತು, ಆದರೂ ಕೂಡ ಅವರು ಹೆದರಿದರು ಪ್ರಿಯರೇ. ಯೇಸುವಿನ ಮಾತಿಗೆ ಹೆದರ್ಕೊಂಡಿದ್ದರು. ಯಾವ ಪ್ರಶ್ನೆ ಕೇಳಿಕೆ ಅವರಿಗೆ ಧೈರ್ಯ ಆಗಿಲ್ಲ. ಅದಕ್ಕಾಗಿ ಅದರಲ್ಲಿ ಪೇತ್ರನು ಮಾತ್ರ ಧೈರ್ಯವಂತನಾಗಿ ಕೇಳಿದ್ದ. ದೇವರಾತನಿಗೆ ಸೈತಾನನೆಂಬುದಾಗಿ ಹೇಳಿದ. ಸೈತಾನೆಂಬುದಾಗಿ ಹೇಳಿದಾಗ ಆತನ ಮನಸ್ಸು ಭಾಳ ಗಟ್ಟಿಯಾಗಿತ್ತು. ಹೃದಯ ಗಟ್ಟಿಯುಳ್ಳ, ಧೈರ್ಯ ಗಟ್ಟಿಯಾದ ಮನುಷ್ಯ ಆಗಿರುವುದರಿಂದ ಆ ಪೇತ್ರನಿಗೆ ಹೇಳ್ತಾನೆ, ನೀನು ಪೇತ್ರ ಅಂದರೆ ಬಂಡೆ, ಆ ಬಂಡೆ ಮೇಲೆ ನನ್ನ ಮನೆಯನ್ನು ಕಟ್ಟುವೆನೆಂಬುದಾಗಿ. ಇವತ್ತು ಅಂಥ ಧೈರ್ಯವುಳ್ಳ ಮನುಷ್ಯನಿಂದ ಧೈರ್ಯಶಾಲಿಗಳಾಗಿ ಮುಂದೆ ಸಾಗುವುದಾದರೆ, ಬಂಡೆ ಹಾಗೆ ನಾವು ಗಟ್ಟುಮುಟ್ಟಾಗಿ ದೇವರ ವಾಕ್ಯ, ದೇವರ ಸುವಾರ್ತೆಯನ್ನು ಮುಂದೆ ಸಾರಲಿಕ್ಕೆ ನಾವು ಸಿದ್ಧರಾಗಿದ್ದಾರೆ. ಮತ್ತನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಲೋಕದ ಕಟ್ಟ ಕಡೆಗೆ ಹೋಗಿರಿ, ಸುವಾರ್ತೆ ಸಾರಿರಿ, ನನ್ನ ಹೆಸರಿನ ನಿಮಿತ್ತವಾಗಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ. ಯಾಕೆ ಹೇಳಿದ್ದಾರೆ ಅಂತಂದರೆ, ನನ್ನಲ್ಲಿರ್ತಕ್ಕಂಥ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ. ಆ ಅಧಿಕಾರದಿಂದ ನೀವು ಎಲ್ಲವೂ ಲೋಕದ ಕಟ್ಟೆಗಳಿಗೆ ಹೋಗಿ ಸುವಾರ್ತೆ ಸಾರಿರಿ ಎಂಬುದಾಗಿ ಹೇಳಿದರು. ಇವತ್ತು ನನ್ನ ನಿನ್ನ ಜೀವಿತ ಆತನು ಮರಣಕ್ಕೆ ಒಪ್ಪಿಸುವ ಮುನ್ನ ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಯೋನ ಬರೆದ ಸುವಾರ್ತೆ 16:14 ಒಂದು ಮಾತು ಹೇಳ್ತಾರೆ, ಏನಂದರೆ, ದೇವರು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನಗೇನಾದರೂ ಮಹಿಮೆ ಪಡಿಸುವುದಿದ್ದರೆ ತಂದೆಯಾದ ದೇವರಿಗೆ ಇದೆಲ್ಲ ಆಗುವಂಥದ್ದೇ. ತಂದೆಯಾದ ದೇವರು ಏನೆಲ್ಲ ಮಾಡ್ತಾರೋ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ಇದೆಲ್ಲ ತಂದೆಯಾದ ದೇವರನ್ನು ನಾನು ಮಹಿಮೆ ಪಡಿಸಿದೆ. ಯಾವಾಗ? ದೀಕ್ಷಾ ಸ್ನಾನ ಮಾಡಿಕೊಳ್ಳುವಾಗಲೇ, ಯೋಹಾನನಿಂದ ದೀಕ್ಷೆ ಪಡೆಯುವಾಗಲೇ ದೇವರ ಮಹಿಮೆ ಆತನಲ್ಲಿ ಕಂಡಿದ್ದೇವೆ. ಈಗಲೂ ಕೂಡ ಆತನು ಸತ್ತು ಹೂಣಲ್ಪಟ್ಟವನಾಗಿ ಮಹಿಮೆ ಪದವಿಗೆ ಆತನು ಹೇಳುವಂಥವನಾಗಿದ್ದಾನೆ. ಇದನ್ನು ನಾವು ಖಚಿತಪಡಿಸ್ಕೊಳ್ಬೇಕು. ಅದನ್ನು ಖಚಿತಪಡಿಸಿಕೊಳ್ಳದಿದ್ದರೆ ನಾವು ಕ್ರೈಸ್ತರಾಗಿದ್ದರೂ ವ್ಯರ್ಥ ಪ್ರಿಯರೇ. ಯಾಕಂತಂದರೆ ಆತನು ಮೊದಲೇ ತಿಳಿಸಿದ ಶಿಷ್ಯರಿಗೆ, ನಾನು ಸಾಯ್ತೇನೆ, ಸತ್ತು ಹೂಣಲ್ಪಟ್ಟವನಾಗಿ ಮರಣದ ಕೊಂಡಿಯನ್ನು ಜಯವೀರನಾಗಿ ನಾನು ಎದ್ದು ಆ ಒಂದು ಸಮಾಧಿಯನ್ನು ಖಾಲಿಯಾಗಿ ಇರುತ್ತದೆ ಎಂಬುದಾಗಿ ಹೇಳಿದರು. ಇದನ್ನು ಯಾರೂ ನಂಬಲಿಲ್ಲ ಪ್ರಿಯರೇ. ಯಾವಾಗ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟವನಾಗಿ ಈ ಲೋಕಕ್ಕೆ ಬಂದರೋ ಆವಾಗ
ಆ ಶಿಷ್ಯರಿಗೆ ಅರಿವುಂಟಾಯಿತು ಪ್ರಿಯರೇ. ಇವತ್ತು ನನ್ನ ನಿನ್ನ ಜೀವಿತ 13ನೇ ವಚನದಲ್ಲಿ ಯೋಹಾನ 16ನೇ ಅಧ್ಯಾಯದ 13ನೇ ವಚನದಲ್ಲಿ ಹೇಳ್ತಾನೆ, ಸತ್ಯದ ಆತ್ಮನು ಪ್ರಿಯ ದೇವಜನರೇ, ಆ ಸತ್ಯದ ಆತ್ಮನು ನಮ್ಮ ನಿಮ್ಮ ಮಧ್ಯದಲ್ಲಿ ಬರುವುದಾದರೆ, ಆ ಸತ್ಯದ ಆತ್ಮನು ನಮ್ಮ ನಿಮ್ಮ ಜೊತೆಯಲ್ಲಿ ಇರುವುದಾದರೆ ಆ ಸಹಾಯಕನು ಯಾರು? ನಾನು ಒಂದು ವೇಳೆ ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಯೇಸುವಿನ ಬಳಿಗೆ ಹೋಗದಿದ್ದರೆ ಆ ಸತ್ಯದ ಆತ್ಮ ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಯಾವಾಗ ಹೋಗುತ್ತೇನೋ ಆವಾಗ ಸತ್ಯದ ಆತ್ಮ ನಿಮ್ಮ ಬಳಿಯಲ್ಲಿ ಬರ್ತದೆ ಎಂಬುದಾಗಿ ಹೇಳಿದಂಥ ಯೇಸು ಇವತ್ತು ನಾನು ನಿನ್ನ ಜೊತೆಯಲ್ಲಿ ಆ ಸತ್ಯದ ಆತ್ಮ ಇದೆ ಪ್ರಿಯರೇ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳಿದಂತೆ, ನೀವು ಕಳವಳಗೊಳ್ಳಬೇಡ್ರಿ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ತಂದೆಯನ್ನು ನಂಬಿರಿ. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕೆಂಬುದಾಗಿ ಆತನ ಒಂದು ವಾಗ್ದಾನವಾಗಿದೆ ಪ್ರಿಯರೇ. ಆದ್ದರಿಂದ ನಾನು ಹೋಗಿ ಬರುತ್ತೇನೆ, ತಿರುಗಿ ಬಂದ ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆ, ನಾನಿರುವ ಸ್ಥಳದಲ್ಲಿ ನೀವಿರಬೇಕು ಎಂಬುದಾಗಿ ಆತನು ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಇವತ್ತು ನಾನು ನೀನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ 3 ಸಾರಿ ಹೇಳಿದಂಥ ಈ ಮಾತುಗಳು, ಶಿಲುಬೆ ಏರುವುದಕ್ಕಿಂತ ಮುಂಚಿತವಾಗಿ ಈ ಮಾತನ್ನು ತಿಳಿಸಿದರು. ಅಲ್ಲಿವರೆಗೆ ಯಾವಾಗ ಯೇಸು ಕ್ರಿಸ್ತನು ಎದ್ದು ಬಂದ ಮೇಲೆ ಶಿಷ್ಯರಿಗೆ ಕಾಣಿಸಿದರೋ ಅಲ್ಲಿವರೆಗೆ ಇವರಿಗೆ ಯಾರಿಗೆ ಭರವಸೆ ಬಂದಿಲ್ಲ ಪ್ರಿಯರೇ. ಯಾವಾಗ ಶಿಷ್ಯರ ಎದುರಿನಲ್ಲಿ ನಿಂತರೋ ಯೇಸು ಕ್ರಿಸ್ತನು, ಆವಾಗ ಮಾತ್ರ ಅವರು ಎದ್ದು ಆವಾಗ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನಿಜವಾದ ಯೇಸು ಕ್ರಿಸ್ತನು ಎದ್ದಿದ್ದಾನೆ ಎಂಬುದಾಗಿ ಅವಾಗ ಕಂಡುಕೊಂಡರು ಪ್ರಿಯರೇ. ಇವತ್ತು ನಾನು ನೀನು ಕೂಡ ಯೇಸುವನ್ನು ನಂಬುತ್ತಾ ಇದ್ದೇವಾ? ನಮಗೆ ನಂಬಿಕೆ ಇಲ್ಲ, ಏನಾದರೂ ಹೇಳ್ತಾರೆ ಅಂತೇಳಿ ರಾಗ ಆಡ್ತೀವಿ ಭಾಳ ಚೆನ್ನಾಗಿ. ನಂಬೋ ಮನುಜ ನೋಡದೆ ನಂಬು, ನಂಬೋ ಮನುಜ ನೋಡದೆ ನಂಬೋ, ಏಕಪುತ್ರನಾದ ಯೇಸುಗೆ ನಂಬೋ, ಲೋಕದರ್ಶನದ ಕ್ರಿಸ್ತಗೆ ನಂಬೋ, ಲೋಕದರ್ಶನದ ಕ್ರಿಸ್ತಗೆ ನಂಬೋ, ನಂಬೋ ಮನುಜ, ನಂಬೋ ಮನುಜ ನೋಡದೆ ನಂಬೋ. ನಾವು ನೋಡದೆ ನಂಬುವನು ಧನ್ಯನು ಪ್ರಿಯರೇ. ನಾವು ನೋಡಿ ನಂಬಿದರೆ ಭಾಳ ಸಮಯ. ಯಾವಾಗ ತೋಮನು ನೋಡಿ ನಂಬಿದನೋ ಅವನು ನಿಜವಾಗಿ ಅವನು ಪಶ್ಚಾತ್ತಾಪಪಟ್ಟು ಅವನು ಧೈರ್ಯವಂತನಾಗಿ ಅವನಿಗಿರ್ತಕ್ಕಂಥ ಸಂಶಯವನ್ನು ತೆಗೆದು ಹಾಕಿದ ಮೇಲೆ ಆಗ ನಿಜವಾದ ಸುವಾರ್ತೆಯನ್ನು ಸಾರುವುದರಲ್ಲಿ ಮೊಟ್ಟ ಮೊದಲನೇಗಾದ. ಇವತ್ತು ನಾನು ನೀನು ದೇವರ ಸುವಾರ್ತೆಯನ್ನು ಸಾರುವುದರಲ್ಲಿ ಶಿಷ್ಯರ ಹಾಗೆ ಯಾವಾಗ ನಾವು ವಾಕ್ಯವನ್ನು ಆಲಿಸ್ತಾ ಇದ್ದೇವೋ, ಯಾವಾಗ ವಾಕ್ಯ ಕೇಳ್ತಾ ಇದ್ದೇವೋ, ಆ ವಾಕ್ಯಕ್ಕೆ ವಿಧೇಯರಾಗಿ, ವಾಕ್ಯಕ್ಕೆ ನಂಬಿಗಸ್ತರಾಗಿ, ವಾಕ್ಯಕ್ಕೆ ನಾವು ನಂಬಿಕೊಂಡು ನಿಜವಾದ ಈ ವಾಕ್ಯವು ಸಜೀವವಾದುದು, ಸತ್ಯವಾದುದು, ನಿತ್ಯವಾದುದು, ನಿತ್ಯ ನರಕದಿಂದ ತಪ್ಪಿಸಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ನಡೆಸುವಂಥದ್ದಾಗಿದೆ. ಆದ್ದರಿಂದ ಯೇಸು ಕ್ರಿಸ್ತರು ಮರಣದ ಕಂಬವನ್ನು ಏರುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಈ 4 ಸುವಾರ್ತೆಗಳಲ್ಲಿ 1ನೇ ಸಾರಿ, 2ನೇ ಸಾರಿ, 3ನೇ ಸಾರಿ ತನ್ನನ್ನು ತಾನು ಶಿಲುಬೆಗೆ ಒಪ್ಪಿಸಲ್ಪಡ್ತೇನೆ, ಮನುಷ್ಯಕುಮಾರನು ಹೋಗ್ತಾನೆ, ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಸತ್ತು ಹೂಣಲ್ಪಟ್ಟು ನಾನು 3ನೇ ದಿನದಲ್ಲಿ ಏಳ್ತೇನೆ ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳಿದ ಮಾತು ಇವತ್ತು ನಿಜವಾಯಿತು. ಆತನು ಎದ್ದಿದ್ದಾನೆ, ಜಯವೀರನಾಗಿ ಎದ್ದಿದ್ದಾನೆ. ಆತನು ನಮ್ಮ ನಿಮ್ಮ ಜೊತೆಯಲ್ಲಿ 40 ದಿವಸ ಎಲ್ಲ ಸುವಾರ್ತೆಯನ್ನು ಸಾರಿ ಅದ್ಭುತ ಕಾರ್ಯಗಳನ್ನು ಮಾಡಿ ಆತನು ಪರಲೋಕಕ್ಕೆ ಹೋಗಿದ್ದಾನೆ. ತಿರುಗಿ ಆತನು ಬರುವ ಸಮಯದಲ್ಲಿ ನಾವು ಸಿದ್ಧರಾಗಿ ಶುದ್ಧರಾಗಿ ಆತನನ್ನು ಎದುರು ನೋಡುವ ಮಕ್ಕಳಾಗಿ ಜೀವಿಸುವ ಹಾಗೆ ತಂದೆಯಾದ ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಿ ಬಲಪಡಿಸಲಿ. ಆಮೇನ್. ಜೈ ಕ್ರಿಸ್ತಲ್ಲರಿ.